ಇದ್ದ ಮುನಿಸನ್ನು ಒಂದೊಂದಾಗಿ ಶಮನ ಮಾಡಿಕೊಳ್ಳುತ್ತಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ತಾಲೂಕು ವ್ಯಾಪ್ತಿಯಲ್ಲಿ ಜೆಡಿಎಸ್ ಮುಖಂಡರ ಸಮಾವೇಶ ನಡೆಸಿ ಜೆಡಿಎಸ್ ನಾಯಕರ ಒಳಮುನಿಸಿಗೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಸ್ಥಳೀಯ ಹಾಗೂ ರಾಜ್ಯ ಜೆಡಿಎಸ್ ಮುಖಂಡರಿಗೆ ಕ್ಷಮೆ ಕೇಳಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ನಾನು ಅಧಿಕಾರದಲ್ಲಿದ್ದ ವೇಳೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಸ್ಥಳೀಯ ಮುಖಂಡರು ಒತ್ತಾಯಪೂರ್ವವಾಗಿ ಕೆಲವು ವಿಷಯಗಳನ್ನು ಮಾಡಿಸಿದ್ದಾರೆ. ಅದರ ಬಗ್ಗೆ ನನಗೆ ಅರಿವಿಲ್ಲ. ಅದರಿಂದ ಯಾರಿಗಾದರೂ ನೋವಾಗಿದ್ದು ತೊಂದರೆಯಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದರು. ಈ ಹಿಂದೆ ನಡೆದ ಯಾವುದೇ ಘಟನೆಗಳನ್ನು ಮರೆತು ಬಿಡಿ. ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ಜೊತೆ ಇರುತ್ತೇನೆ. ಬಿಜೆಪಿ ರಕ್ಷಣೆ ಮಾಡಿದಂತೆ ಜೆಡಿಎಸ್ ಅನ್ನು ರಕ್ಷಣೆ ಮಾಡುತ್ತೇನೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ದೀರ್ಘಕಾಲ ಇರುವ ಮೈತ್ರಿಯಾಗಿದ್ದು ಚುನಾವಣೆ ನಂತರ ಕಿತ್ತೋಗುವಂತಿಲ್ಲ. ಮೈತ್ರಿಯಲ್ಲಿ ನರೇಂದ್ರ ಮೋದಿ ಹಾಗೂ ಕನ್ನಡ ಪ್ರಧಾನಿಗಳು ದೇವೇಗೌಡರ ಸಮಾಗಮ ಹೊಸ ರಾಜಕೀಯ ದೃಢೀಕರಣವಾಗುತ್ತೆ. ಕಷ್ಟ ಬಂದಾಗ ನಮ್ಮ ನಿಜವಾದ ಶಕ್ತಿ ಬರುತ್ತದೆ. ಈಗ ಶಕ್ತಿ ತೋರಿಸಲು ಇದು ಸುವರ್ಣಾವಕಾಶವಾಗಿದ್ದು ನಾಳೆ ಶಕ್ತಿ ಪ್ರದರ್ಶನ ತೋರಿಸುವಂತೆ ಜೆಡಿಎಸ್ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ನನ್ನ ತಂದೆಯವರಿದ್ದಂಥ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನು ನೋಡಿದರೆ ಇವತ್ತು ನಿಜವಾಗಿಯೂ ನನಗೆಲ್ಲ ಕೂಡ ನಮ್ಮ ಸಹೋದರರನ್ನೇ ನೋಡೋದಕ್ಕೆ ನನಗೆ ಒಂದು ಭಾಸ ಆಗ್ತದೆ. ಇದು ನಮ್ಮ ಹಳೆಯ ಸಂಬಂಧ. ನಾನು ನಿಮಗೆ ಹೊಸಬಾರ ಮತ್ತು ಅನೇಕರು ನನ್ನ ಜೊತೆ ನಾನು ಅಧಿಕಾರದಲ್ಲಿ ಇದ್ದಗೂ ಕೂಡ ಯಾವತ್ತೂ ಕೂಡ ಜನತಾದಳದ ಕಾರ್ಯಕರ್ತರ ಮೇಲೆ ನನಗೇನು ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದು. ಆದರೆ ರಾಜಕಾರಣದಲ್ಲಿ ನಮಗೆ ಗೊತ್ತಿದೆ. ನನಗೋಸ್ಕರ ಹೋದ್ರು ನಮ್ಮ ಸ್ಥಳೀಯ ಮುಖಂಡರುಗಳು ಕೆಲವು ಒತ್ತಾಯಪೂರ್ವಕವಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ. ಅದು ನನಗೆ ಮನಸ್ಸಲ್ಲಿ ಇಷ್ಟ ಇಲ್ಲ ಎಂದು ಕೆಲವು ಮಾಡಿರ್ತೇನೆ. ಅದರಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ, ನನ್ನಿಂದ ಏನಾದರೂ ತೊಂದರೆಗೆ ನೀವು ಅನುಭವಿಸಿದ್ರೆ ನಾನು ಸಭೆ ಮೂಲಕ ನಮಗೆಲ್ಲರಿಗೂ ಬೇಸರದ ಕ್ಷಮೆಯಿಂದ ತೋರುತ್ತೇನೆ. ಇದ್ಯಾವುದು ಕೂಡ ನೀವು ಈ ಕ್ಷಣದಿಂದ ನೀವು ಆ ಮನಸ್ಸಿನಿಂದ ತೆಗೆದುಬಿಡಿ. ಇವತ್ತು ಕುಮಾರಣ್ಣನವರನ್ನ ನೀವು ನಂಬಿದ್ರೆ ನಾನು ಅದೇ ರೀತಿ ನಿಮಗೆ ಈ ಸ್ಥಳೀಯವಾಗಿ ನಿಮ್ಮ ಜೊತೆ ನಾನು ಒಬ್ಬ ನಾಯಕನಾಗಿ ನಿಮ್ಮ ಸಹೋದರನಾಗಿ ನಿಮ್ಮನ್ನ ಎಲ್ಲ ಕೂಡ ಕಷ್ಟ ಸುಖಗಳಿಗೆ ಇವತ್ತು ಬಿಜೆಪಿಯ ಕಾರ್ಯಕರ್ತರನ್ನ ಯಾವ ರೀತಿ ನಾನು ರಕ್ಷಣೆ ಮಾಡ್ತೇನೆ, ಜನತಾದಳದ ಕಾರ್ಯಕರ್ತರ ಮುಖಂಡರನ್ನು ಕೂಡ ಅದೇ ರೀತಿಯಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತು ಇನ್ನ ಈ ಮೈತ್ರಿ ಏನಿದೆ ಇದು ದೀರ್ಘಕಾಲದ ಮೈತ್ರಿ. ಇದೇನೋ ಲೋಕಸಭಾ ಚುನಾವಣೆ ಆದ್ಮೇಲೆ ಕಿತ್ತೋಗುವಂತ ಮೈತ್ರಿ ಅಲ್ಲ. ಇವತ್ತು ಇಡೀ ವಿಶ್ವ ಮೆಚ್ಚಿನ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು, ಕನ್ನಡ ನಾಡಿನ ಮಣ್ಣಿನ ಮಗ, ಒಬ್ಬೇ ಒಬ್ಬ ಕನ್ನಡಿಗ ಇಲ್ಲಿವರೆಗೂ ಕೂಡ ಪ್ರಧಾನಿಗಳಾಗಿದ್ದಂತ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು. ಈ ಇಬ್ಬರು ದಿಗ್ಗಜರು, ರಾಜಕೀಯ ಮುತ್ಸದ್ದಿಗಳು, ಇವರ ಸಮಾಗಮ ಇವತ್ತು ಆಗಿದೆ. ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಇವರ ಸಮಾಗಮ ಹೊಸ ರಾಜಕೀಯ ಧ್ರುವೀಕರಣ ಆಗುತ್ತೆ. ಹೊಸ ರಾಜಕೀಯ ಧ್ರುವೀಕರಣ ಆಗುತ್ತೆ. ಇದು ಧ್ರುವೀಕರಣ ಆಗುವಂಥದ್ದು ರಾಜಕೀಯ ಲಾಭಕ್ಕಲ್ಲ, ಕರ್ನಾಟಕದ 6 ಕೋಟಿ ಬಡವರ ರೈತರ ಕಲ್ಯಾಣಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಹಾಗಾಗಿ ಬಂದೊಳ್ಳೆ ಇವತ್ತು ಮತ್ತೊಂದು ಜೆಡಿಎಸ್ನ ಕಾರ್ಯಕರ್ತರ ಸಭೆಯನ್ನ ಬಾಗೇಪಲ್ಲಿ ಹಮ್ಮಿಕೊಂಡಿದ್ದಾರೆ.
ಇದಾದ ನಂತರ ನಾನು ಅಲ್ಲಿ ಹೋಗ್ತಾ ಇದ್ದೆ. ಇವತ್ತು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿ. ಯಾವಾಗಲೂ ಅಷ್ಟೇ, ನಾವು ಕಷ್ಟ ಬಂದಾಗ, ಸವಾಲು ಎದುರಾದಾಗ ನಮ್ಮ ನಿಜವಾದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಜೆಡಿಎಸ್ 40,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಮತ್ತೆ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕೊಡಬೇಕು. ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ಬೆಂಬಲವನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಅವರ ಸಹಕಾರ ಎಂದೆಂದಿಗೂ ಮರೆಯಲ್ಲ. ತಾವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಡಿ, ನಿಮಗೆ ಯಾವುದೇ ರೀತಿಯ ಧಕ್ಕೆ ತರುವುದಿಲ್ಲ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಕೊಡಬೇಕು. ಬಿಜೆಪಿ ಜೆಡಿಎಸ್ ಶಕ್ತಿ ಕಾಂಗ್ರೆಸ್ಗೆ ಗೊತ್ತಾಗಬೇಕು ಎಂದು ಮನವಿ ಮಾಡಿದರು. ನಾಳೆ 3 ಗಂಟೆಗೆ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬೃಹತ್ ರೋಡ್ ಶೋ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತಿದ್ದು, ಹೆಚ್ಚು ಜನ ಬೆಂಬಲವಾಗಿ ಬರಬೇಕು. ದೇವೇಗೌಡರು 90 ವರ್ಷದಲ್ಲಿ ಪಕ್ಷಕ್ಕೆ ಶ್ರಮಿಸಿದ್ದು ನಮಗೆಲ್ಲ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿ ನಾವು ಶ್ರಮ ವಹಿಸಬೇಕಾಗಿದೆ. ನಾನು ಎಂಪಿ ಆದ ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗುವವರೆಗೂ ನಾನು ವಿರಮಿಸುವುದಿಲ್ಲ. ಜೊತೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಅದು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸುತ್ತೇನೆಂದು ತಿಳಿಸಿದ್ದಾರೆ. ಇದು ನಮಗೆಲ್ಲ ಕೂಡ ಪಾಠ ಆಗಬೇಕು. ಒಂದು ಪಕ್ಷಕ್ಕೆ ಅವರ ನಿಷ್ಠೆ, ಕಾರ್ಯಕರ್ತರ ಬಗ್ಗೆ ಅವರಿಗಿರುವಂತಹ ಒಂದು ಬದ್ಧತೆ. ಸರ್, ನೀವು ಬಹಳ ಪ್ರಚಾರ ಮಾಡ್ತೀರಾ, ಈ ಸಲ ನೀವು ಅಂತ ಕೇಳಿ ಅವರಪ್ಪ ಪ್ರಚಾರ ಮಾಡ್ತೀನಿ, ಯಾವ್ದಾದ್ರು ಒಬ್ಬ ಅಭ್ಯರ್ಥಿ ಇಂಥ ಊರಿನಲ್ಲಿ ಈ ದೇವೇಗೌಡರಿಂದ ಒಂದು 500 ಓಟ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿ, ಇದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರ ನಿಜವಾದಂಥ ನಾಯಕತ್ವದ ಗುಣ ನಮಗೆ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಒಕ್ಕೂಟ ನಾನು ಮಾಡಿದ್ದೆ, ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ. ನಿಮಗೆಲ್ಲ ಕೂಡ ನಾನು ಮಾತು ಕೊಡ್ತಾ ಇದ್ದೇನೆ. ಇವತ್ತು ಈ ವೇದಿಕೆ ಮೇಲೆ ಎಂಪಿ ಆದಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಒಕ್ಕೂಟ ಆಗುವವರೆಗೂ ಕೂಡ ನಾನು ವಿರಮಿಸುವುದಿಲ್ಲ. ಹಾಗಾಗಿ ಇನ್ನೂ ಅನೇಕ ವಿಷಯಗಳಿದೆ, ಏನೇನು ಮಾಡಬೇಕು ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವತ್ತಿನ ಸಭೆಗೆ ಮಾತ್ರ ನಾನು ಏನು ಹೇಳಬೇಕು ಅದನ್ನು ಮಾತ್ರ ನನಗೆ ಹಂಚಿಕೊಂಡಿದ್ದೇನೆ. ಹಾಗಾಗಿ ನಾಳೆ ಅವೆಲ್ಲ ಕೂಡ 3 ಗಂಟೆಗೆ ಅತಿ ಹೆಚ್ಚು ಜನರು ಎಲ್ಲ ಈ ಕ್ಷೇತ್ರಾದ್ಯಂತ ನೀವೆಲ್ಲ ಕಾರ್ಯಕರ್ತರು, ಯುವಕರು, ರೈತರು ನೀವೆಲ್ಲ ಕೂಡ ಬರಬೇಕು ಅಂತೇಳಿ ಇದೇ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಆಹ್ವಾನ ಬರಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.